ಬಿಜೆಪಿ ಪ್ರತಿಭಟನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಇರಬಹುದು, ಸಚಿವ ಪ್ರಿಯಾಂಕ್ ಖರ್ಗೆ ಇರಬಹುದು, ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಬೇಕೆ ಹೊರತು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ ಅನ್ನುವಂತ ಟೀಕೆಯನ್ನು ಮಾಡ್ತಿದ್ದಾರೆ. ನೋಡಿ, ಅವರು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅರ್ಥ ಇಲ್ಲ. ಇವತ್ತೇನು 10 kg ಅಕ್ಕಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ, 5 kgಗೆ ಸೀಮಿತ ಮಾಡಿದ್ದಾರೆ. ಆ 5 kg ಅಕ್ಕಿ ಕೂಡ ಸನ್ಮಾನ್ಯ ಮೋದಿಜಿ ಅವರು ಕೊಡ್ತಾ ಇರೋ ಅಕ್ಕಿನೇ. ಅದು ಕೂಡ ಇವರು ಎಲ್ಲ ಸುಮ್ಮನೆ ಬರೇ ಬಾಯಿಗೆ ಬಂದಂಗೆ ಮಾತಾಡೋದು ಬಿಟ್ರೆ ಅಧಿಕಾರ ಅನುಭವಿಸ್ಬೇಕು, ಜನರ ಹಣ ಲೂಟಿ ಮಾಡಬೇಕು. ಇವತ್ತು ನೋಡಿ, ಬೆಂಗಳೂರಲ್ಲಿ ಮಾತಾಡ್ತಾ ಇದ್ದಾರೆ, ಒಂದು ಸ್ಕ್ವೇರ್ ಫೀಟ್ಗೆ ಒಂದು ಬಿಲ್ಡಿಂಗ್, ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕಂದ್ರೂ, ಒಂದು ಅಪ್ರೂವಲ್ ಸಿಗ್ಬೇಕಂದ್ರೂ ಕೂಡ ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರೆ ಅಲ್ಲಿ ಕರಪ್ಷನ್. ಕಾಂಟ್ರಾಕ್ಟರ್ಸ್ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ಸ್ಥಿತಿ. ಅಭಿವೃದ್ಧಿ ಅನ್ನೋದು ಶೂನ್ಯ. ಗ್ಯಾರಂಟಿಗಳನ್ನು ಕೊಡ್ತೀವಂತೇಳಿ ಬರೀ ಚುನಾವಣೆಗಳು ಬಂದಾಗ ಮಾತ್ರ. ನೋಡಿ, ಮೊನ್ನೆ 3 ಉಪಚುನಾವಣೆಗಳು ಬಂತು. ಆ 3 ಉಪಚುನಾವಣೆಗಳಲ್ಲಿ ಮಾತ್ರ 2 ಕಂತು ಹಣ ಹಾಕಿದ್ರಲ್ಲ, ಮತ್ತೆ ಇವತ್ತು ಬಂದ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಜನರನ್ನ ಹೆಜ್ಜೆ ಹೆಜ್ಜೆಗೂ ಮೋಸ ಮಾಡ್ತಾ ಇರುವಂತ ಕಾಂಗ್ರೆಸ್ಗೆ ರಾಜ್ಯದ ಜನರು ದೊಡ್ಡ ಮಟ್ಟದಲ್ಲಿ ಬುದ್ಧಿ ಕಲಿಸ್ತಾರೆ. ನಮ್ಮ ಹೋರಾಟ ಯಶಸ್ವಿ ಆಗುತ್ತೆ. ಬಿಜೆಪಿ ಪ್ರತಿಭಟನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಇರಬಹುದು, ಸಚಿವ ಪ್ರಿಯಾಂಕ್ ಖರ್ಗೆ ಇರಬಹುದು, ಎಲ್ಲರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಬೇಕೆ ಹೊರತು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ ಅನ್ನುವಂತ ಟೀಕೆಯನ್ನು ಮಾಡ್ತಿದ್ದಾರೆ. ನೋಡಿ, ಅವರು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅರ್ಥ ಇಲ್ಲ. ಇವತ್ತೇನು 10 kg ಅಕ್ಕಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ, 5 kgಗೆ ಸೀಮಿತ ಮಾಡಿದ್ದಾರೆ. ಆ 5 kg ಅಕ್ಕಿ ಕೂಡ ಸನ್ಮಾನ್ಯ ಮೋದಿಜಿ ಅವರು ಕೊಡ್ತಾ ಇರೋ ಅಕ್ಕಿನೇ. ಅದು ಕೂಡ ಇವರು ಎಲ್ಲ ಸುಮ್ಮನೆ ಬರೇ ಬಾಯಿಗೆ ಬಂದಂಗೆ ಮಾತಾಡೋದು ಬಿಟ್ರೆ ಅಧಿಕಾರ ಅನುಭವಿಸ್ಬೇಕು, ಜನರ ಹಣ ಲೂಟಿ ಮಾಡಬೇಕು. ಇವತ್ತು ನೋಡಿ, ಬೆಂಗಳೂರಲ್ಲಿ ಮಾತಾಡ್ತಾ ಇದ್ದಾರೆ, ಒಂದು ಸ್ಕ್ವೇರ್ ಫೀಟ್ಗೆ ಒಂದು ಬಿಲ್ಡಿಂಗ್, ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕಂದ್ರೂ, ಒಂದು ಅಪ್ರೂವಲ್ ಸಿಗ್ಬೇಕಂದ್ರೂ ಕೂಡ ಒಂದು ಸ್ಕ್ವೇರ್ ಫೀಟ್ಗೆ ಎಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರೆ ಅಲ್ಲಿ ಕರಪ್ಷನ್. ಕಾಂಟ್ರಾಕ್ಟರ್ಸ್ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ಸ್ಥಿತಿ. ಅಭಿವೃದ್ಧಿ ಅನ್ನೋದು ಶೂನ್ಯ. ಗ್ಯಾರಂಟಿಗಳನ್ನು ಕೊಡ್ತೀವಂತೇಳಿ ಬರೀ ಚುನಾವಣೆಗಳು ಬಂದಾಗ ಮಾತ್ರ. ನೋಡಿ, ಮೊನ್ನೆ 3 ಉಪಚುನಾವಣೆಗಳು ಬಂತು. ಆ 3 ಉಪಚುನಾವಣೆಗಳಲ್ಲಿ ಮಾತ್ರ 2 ಕಂತು ಹಣ ಹಾಕಿದ್ರಲ್ಲ, ಮತ್ತೆ ಇವತ್ತು ಬಂದ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಜನರನ್ನ ಹೆಜ್ಜೆ ಹೆಜ್ಜೆಗೂ ಮೋಸ ಮಾಡ್ತಾ ಇರುವಂತ ಕಾಂಗ್ರೆಸ್ಗೆ ರಾಜ್ಯದ ಜನರು ದೊಡ್ಡ ಮಟ್ಟದಲ್ಲಿ ಬುದ್ಧಿ ಕಲಿಸ್ತಾರೆ. ನಮ್ಮ ಹೋರಾಟ ಯಶಸ್ವಿ ಆಗುತ್ತೆ.